ಸಾಕಷ್ಟು ಅವಮಾನಗಳು. ಹಳ್ಳಿಯಿಂದ ಬಂದವನು ಎಲ್ಲೋ ಒಂದು ಇಂಗ್ಲೀಷ್ ಮಿಸ್ ಆದರೆ ಅದನ್ನು ಟ್ರೋಲ್ ಮಾಡಿ ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ ಅವನ್ನ ದಡ್ಡ ಅನ್ನೋ ಥರನೋ ಇನ್ನೊಂದು ಥರನೋ ಏನೇನೋ ಪೋಟ್ರೆ ಮಾಡ್ತಾ ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಷನ್ ಅಂದಿದ್ದು ಆ ಎಜುಕೇಷನ್ ಅಲ್ಲ, ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ. ಅವತ್ತು ಅದು ಕಾಂಟ್ರವರ್ಸಿ ಆಯಿತು. ಅದನ್ನೇ ಹೇಳಿದ್ದು. ನಾನು ಅವನೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ. ಬಟ್ ಬಂದು ಯಾವುದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದಾನೆ ಅವನು. 15 ವರ್ಷ ಮಣ್ಣು ಹೊತ್ತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಇದು ಪ್ರತಿಯೊಂದರಲ್ಲಿ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ? ನಮ್ಮ ತಾಯಿ ಇಂಗ್ಲೀಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರೆ, ಸಪ್ರೆಸ್ ಮಾಡ್ಬಿಟ್ರೆ ಎದ್ದೇಳಿದಂಗೆ ಜನ. ಹಂಗೆ ನಾನು ಅವನಲ್ಲಿ ಕಂಡಿದ್ದ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ. ಬಾ ಸಿನಿಮಾ ಮಾಡೋಣ ಅಂತಂದೆ, ನಿಂತ್ಕೊಂಡೆ. ಸರ್ ಎಷ್ಟು ಜನ ತುಂಬ ಓದ್ಕೊಂಡ್ರು, ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿಲ್ವ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ. ಆಯಿತು, ಅವನು ಅವಿದ್ಯಾವಂತ ಅಂತ ಕರೆದ್ಬಿಟ್ಟು ಕನ್ಸಿಡರ್ ಮಾಡೋದಾದ್ರೆ ನೀವು, ನನ್ನ ಅವಿದ್ಯಾವಂತ ಕನ್ಸಿಡರ್ ಮಾಡೋದಾದ್ರೆ ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ 100 ದಿವಸ ಕೊಟ್ಟವಲ್ಲ, ಆಯ್ತಲ್ವಾ? ನಮ್ಮ ಸಾಂಗ್ ಬರೋಕ್ಕಿಂತ ಮುಂಚೆನೆ ಇನ್ನೂ ನೋಡಿರೋದೇ ಇಲ್ಲ, ತೆಗೆದು ನೋಡಿ. ಇನ್ನು ಹಾಕಿರ್ತೀವಿ ಅಷ್ಟೇ. ಜಸ್ಟ್ ಯೂಟ್ಯೂಬಲ್ಲಿ ಓಪನ್ ಆಗಿ 5 ನಿಮಿಷ ಬೇಕು ಅದು ನೋಡೋಕೆ, ಅಷ್ಟರಲ್ಲಿ 10 ಕಮೆಂಟ್ ನೆಗೆಟಿವ್ ಬಂದಿರ್ತವೆ. ನೀವು ಹಂಗೆ ಮಾಡಿದ್ದೀರಾ, ಹಿಂಗೆ ಆಯಿತು, ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವೇ ನಮ್ಮನ್ನು ಕಾಯ್ತಾ ಇರೋದು. ಇನ್ನೂ ಟ್ರಿಗರ್ ಮಾಡ್ತೀರಾ ನಮಗೆ, ಏಯ್ ಚೆನ್ನಾಗಿ ಕೆಲಸ ಮಾಡ್ರಲ್ಲೋ ಅಂತ. ನಮ್ಮ ತಪ್ಪುಗಳನ್ನ ಜಾಸ್ತಿ ಹೇಳ್ತೀರಾ. ತಪ್ಪಿಲ್ಲ ಅಂದ್ರೂ ಹೇಳ್ತೀರಾ, ಪರವಾಗಿಲ್ಲ, ನಾನು ಅದನ್ನು ತಗೋತೀನಿ. ನಮ್ಮನ್ನು ನಾವೇ ಈಗ ಒಂದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೆನ್ನೆ ಒಂದು ವಿಡಿಯೋ ಮಾಡಿದ್ದು ಬಿಡೋಕ್ಕಾಗಲಿಲ್ಲ ನಮಗೆ. ಸುಮ್ಮನೆ ಒಂದು ಮಾತು ಹೇಳ್ತೀನಿ ತಗೊಳ್ಳಿ, ಅದನ್ನು ಹೇಳ್ಬಿಡ್ತೀನಿ ಇಲ್ಲಿ ನಿಮ್ಮ ಎಕ್ಸಾಂಪಲ್ಗೆ. ನಮ್ಮನ್ನು ನಾವು ಹೆಂಗೆ ಕಾಲ ಹೇಳ್ಕೋತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅಂತ ನಾನು ನಂಬಲ್ಲ. ಎಲ್ಲರೂ ಸಾಮಾನ್ಯರೇ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಮುಖ್ಯರಲ್ಲ ಅಂತ. ನಾವು ಇಲ್ಲಿ ಕೂತಿದ್ದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನೊಬ್ಬ ಮನುಷ್ಯ. ಬೆಳಿಗ್ಗೆ ಬಂದರೆ ನಮ್ಮ ಮನೆ ಹತ್ರ ಪಂಚೆ ಹಾಕೊಂಡು ಬನ್ನೇನು ಹಾಕೊಂಡು ನಿಂತಿರ್ತೀನಿ ನಾನು ಯಾವ ತಲೆ ಮೇಲೂ ಕಿರೀಟ ಹಾಕೊಂಡು ನಿಂತ್ಕೊಳ್ಳಲ್ಲ. ನಾನು ಬೆಳಿಗ್ಗೆ ಬಂದು ನೋಡಿ ನಾನು ಹೀರೋ ಅಲ್ಲ. ಅಲ್ಲ, ನಾನು ನಿಜವಾಗ್ಲೂ ನಿಮ್ಮ ಜೊತೆಗೂ ನಾನು ಯಾವ ತರ ಹೀರೋ ತರ ಕಂಡಿದ್ದೀನಿ ನಾನು ನಿಮ್ಗೆ. ಇಲ್ಲ ಮಂಗಳ, ನಾನು ಹೇಳಿದ್ದೇನು ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದ್ದೀನಿ ನಾನು. ನನಗೆ ಆಕ್ಚುಲಿ ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನನ್ನ ಪರ್ಸನಲ್ ಒಪಿನಿಯನ್, ನಾನು ಯಾವತ್ತು ಮಾಧ್ಯಮ ಜೊತೆಗೆ ಯಾವುದೇ ಕಾರಣಕ್ಕೂ ಮಾಧ್ಯಮ ಹೆಸರಕ್ಕೆ ನಾನು ಯಾವತ್ತೂ ಮಾತಾಡಿಲ್ಲ. ಆಮೇಲೆ ನೀವು ಯಾವುದೇ ಮಾಧ್ಯಮದ ನನ್ನ ಗೆಳೆಯರು ಸಿಂಗಲ್ ಕಾಲಲ್ಲಿ ನಾನು ರಿಸೀವ್ ಮಾಡ್ತೀನಿ, ಅದು ನಿಮಗೂ ಗೊತ್ತಿದೆ.